ಪೂರ್ಣ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ನನ್ನ ಜನನ 29/12/1904. ನನ್ನ ಊರು ಶಿವಮೊಗ್ಗ ಜಿಲ್ಲೆಯ ತೀರ್ಥನಹಳ್ಳಿ, ಕುಪ್ಪಳಿ ತಾಲೂಕು. ನನ್ನ ತಂದೆ ವೆಂಕಟಪ್ಪ ಗೌಡ, ನನ್ನ ತಾಯಿ ಸೀತಮ್ಮ, ನನ್ನ ಪತ್ನಿ ಹೇಮಾವತಿ. ನನ್ನ ಕೃತಿಗಳು ನಳಿನಿ, ಪಕ್ಷಿಕಾಸ, ಮಲೆಗಳಲ್ಲಿ ಮದುಮಗಳು ಇತ್ಯಾದಿ. ನಾನು ಶ್ರೀ ರಾಮಾಯಣ ದರ್ಶನ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ದರಾ ಬೇಂದ್ರೆ. ನನ್ನ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಾನು 31/1/1896 ಧಾರವಾಡದಲ್ಲಿ ಜನಿಸಿದ್ದೇನೆ. ನನ್ನ ತಂದೆ ಹೆಸರು ರಾಮಚಂದ್ರ ಭಟ್, ನನ್ನ ತಾಯಿ ಹೆಸರು ಅಂಬಿಕಾ. ನನ್ನ ಕವನಗಳು ಗರಿ, ಉಯ್ಯಾಲೆ, ಅರಳು ಮರಳು ಇತ್ಯಾದಿ ಕವನ ಸಂಕಲನಗಳು. ನನ್ನ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಹಾಗೂ 4 ತಂತಿ ಎಂಬ ಕವನ ಸಂಕಲನಕ್ಕೆ 2ನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದ್ದೇನೆ. ನನ್ನ ಕಾವ್ಯನಾಮ ಅಂಬಿಕಾತನ ದತ್ತ. ನನ್ನ ಊರು ಉಡುಪಿ ಜಿಲ್ಲೆಯ ಕೋಟ. ನನ್ನ ಹುಟ್ಟಿದ ದಿನಾಂಕ 10/10/1902. ನನ್ನ ತಂದೆ ಹೆಸರು ಶೇಷಕಾರಂತ, ನನ್ನ ತಾಯಿ ಹೆಸರು ಲಕ್ಷ್ಮೀಕಾರಂತ, ನನ್ನ ಪತ್ನಿಯ ಹೆಸರು ಲೀಲಾ ಅಲ್ವಾ. ನನ್ನ ಕಾದಂಬರಿಗಳು ಚೋಮನದುಡಿ ಮತ್ತು ಮರಳಿ ಮಣ್ಣಿಗೆ ಮೂಕಜ್ಜಿ ಕನಸುಗಳು. ನನ್ನ ಕವನ ಸಂಕಲನಗಳು ರಾಷ್ಟ್ರಗೀತೆ, ಸುಧಾಕರ ಮತ್ತು ಸಿರಿಗಮನಗಳು. ನನ್ನ ಕೃತಿಗಳು ಯಕ್ಷಗಾನ, ಬಯಲಾಟ ಮತ್ತು ಜಾನಪದ ಸಾಹಿತ್ಯ. ನನ್ನ ನಾಟಕಗಳು ರಟ್ಟಿ ಮತ್ತು ಬಾಲ ಸಾಹಿತ್ಯ. ಮತ್ತು ನಾನು ತೆಗೆದುಕೊಂಡಿರುವ ಪ್ರಶಸ್ತಿ ಯಕ್ಷಗಾನ, ಬಯಲಾಟ ಕೃತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಾನು ಉಪಜಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ 3ನೇದಾಗಿ ತೆಗೆದುಕೊಂಡಿದ್ದೇನೆ. ಧನ್ಯವಾದಗಳು. ಹೆಸರು ಮಹರ್ಷಿ ವೆಂಕಟೇಶ್ ಅಯ್ಯಂಗಾರ್. ನನ್ನ ಜನನ 6 ಜೂನ್ 1891. ನನ್ನ ತಂದೆಯ ಹೆಸರು ರಾಮಸ್ವಾಮಿ ಅಯ್ಯಂಗಾರ್, ನನ್ನ ತಾಯಿಯ ಹೆಸರು ತಿರುಮಲ್ಲಮ್ಮ. ನನ್ನ ಕೃತಿಗಳು ರಂಗನ ಮದುವೆ ಮತ್ತು ಸಣ್ಣ ಕಥೆಗಳ ಸಂಗ್ರಹ. ನನ್ನ ಪ್ರಶಸ್ತಿಗಳು ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ನನಗೆ 4ನೇದಾಗಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ನನಗೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನನ್ನ ನಾಟಕಗಳು ಕಾಕನಕೋಟೆ, ಅಜ್ಜನ ದಾರಿ. ನನ್ನ ಊರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗನಹಳ್ಳಿ. ನನ್ನ ಹೆಸರು ವಿಕಿ ಗೋಕಾಕ್. ನನ್ನ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ನನ್ನ ಜನ್ಮ 10/9/19. ನನ್ನ ತಾಯಿ ಹೆಸರು ಸುಂದರಾಬಾಯಿ, ನನ್ನ ತಂದೆ ಹೆಸರು ಕೃಷ್ಣರಾವ್, ನನ್ನ ಪತ್ನಿ ಹೆಸರು ಶಾರದಾ ಬೇಟ್ನೂರು. ನನ್ನ ಕಾದಂಬರಿಗಳು ಅಣ್ಣ ತಂಗಿ ಶಿಖರ ಸೂರ್ಯ. ನನ್ನ ನಾಟಕಗಳು ಜೋಕುಮಾರಸ್ವಾಮಿ ಕಾಡು ಕುದುರೆ. ನನ್ನ ಕವನ ಸಂಕಲನಗಳು ಕಲ್ಪಪಾಷಟ ದ್ಯಾವಪೃಥ್ವಿ. ನನಗೆ 5ನೇದಾಗಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸಿಂಧು ರತ್ನ ಪ್ರಶಸ್ತಿ, ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಧನ್ಯವಾದಗಳು. ನನ್ನ ಹೆಸರು ಆರ್ ಅನಂತಮೂರ್ತಿ. ನನ್ನ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ನನ್ನ ಹೆಸರು ಆರ್ ಅನಂತಮೂರ್ತಿ. ನನ್ನ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ನನ್ನ ಜನನ 21/12/1932 ಶಿವಮೊಗ್ಗ ಜಿಲ್ಲೆಯ ಮಳ್ಳಿಗೆ ಗ್ರಾಮದಲ್ಲಿ ಜನಿಸಿದ್ದೇನೆ. ನನ್ನ ತಂದೆ ಹೆಸರು ರಾಜಗೋಪಾಲಾಚಾರ್ಯ, ನನ್ನ ತಾಯಿ ಹೆಸರು ಸತ್ಯಮ್ಮ. ನನ್ನ ಕೃತಿಗಳು ಸನ್ನಿವೇಶ ಮತ್ತು ಪ್ರಜ್ಞೆ ಇತ್ಯಾದಿ ಕೃತಿಗಳನ್ನು ಬರೆದಿದ್ದೇನೆ. ನನಗೆ ಕಾದಂಬರಿಗಳು ಬರ, ದಿವ್ಯ, ಪ್ರೀತಿ ಇತ್ಯಾದಿ ಕಾದಂಬರಿಗಳನ್ನು ಬರೆದಿದ್ದೇನೆ. ನನಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನನಗೆ ಜ್ಞಾನಪೀಠ ಪ್ರಶಸ್ತಿ 1994ರಲ್ಲಿ 6ನೇದಾಗಿ ದೊರೆತಿದ್ದೇನೆ. ನನ್ನ ಹೆಸರು ಗಿರೀಶ್ ಕಾರ್ನಾಡ್. ನಾನು 19 ಮೇ 1948ರಂದು ಮಹಾರಾಷ್ಟ್ರದ ಮಾಥೇರಾನ್ನಲ್ಲಿ ಜನಿಸಿದ್ದೇನೆ. ನನ್ನ ತಂದೆಯ ಹೆಸರು ರಘುನಾಥ, ನನ್ನ ತಾಯಿಯ ಹೆಸರು ಕೃಷ್ಣಬಾಯಿ, ನನ್ನ ಪತ್ನಿಯ ಹೆಸರು ಡಾಕ್ಟರ್ ಸರಸ್ವತಿ ಗಣಪತಿ. ನಾನು ತುಗ್ಲಕ್, ಅಂಚು ಮಲ್ಲಿಗೆ, ನಾಗಮಂಡಲ ಇತ್ಯಾದಿ ನಾಟಕಗಳಲ್ಲಿ ನಟಿಸಿದ್ದೇನೆ ಮತ್ತು ವಂಶವೃಕ್ಷ, ಗೋಧೂಳಿ ಇತ್ಯಾದಿ ಚಲನಚಿತ್ರಗಳನ್ನು ನಟಿಸಿದ್ದೇನೆ. ಆಡಾಡುತ್ತಾ ಆಯುಷ ಎಂಬ ಆತ್ಮಕಥೆ ಬರೆದಿದ್ದೇನೆ. ತಬ್ಬಲಿಯು ನೀನಾದೆ ಮಗನ ಎಂಬ ಚಿತ್ರರಂಗ ಕೂಡ ಬರೆದಿದ್ದೇನೆ. ನನಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ
ಇತ್ಯಾದಿ ಪ್ರಶಸ್ತಿಗಳು ದೊರೆತಿವೆ. ನನಗೆ ಜ್ಞಾನಪೀಠ ಪ್ರಶಸ್ತಿ 1998ರಲ್ಲಿ 7ನೇದಾಗಿ ದೊರೆತಿದೆ. ಹೆಸರು ಚಂದ್ರಶೇಖರ್ ಕಂಬಾರ್. ನನ್ನ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ ಓಡಗೆರೆ ಗ್ರಾಮದಲ್ಲಿ ಜನಿಸಿದ್ದೇನೆ. ನನ್ನ ಜನನ 1937. ನನ್ನ ತಂದೆ ತಾಯಿ ಹೆಸರು ಬಸವಣ್ಣಪ್ಪ, ತಾಯಿ ಹೆಸರು ಚೆನ್ನಮ್ಮ. ಕೃತಿಗಳು: ಚಕೋರಿ, ಸಿರಿಸಂಪಿಗೆ, ಕಾಡು ಕುದುರೆ, ಮಹಾಮಾಯಿ, ಬೆಳ್ಳಿ ಮೀನು. ಪ್ರಶಸ್ತಿ: ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರನ ಆಶನ ಪ್ರಶಸ್ತಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ. ನನಗೆ 8ನೇ ಬಾರಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕನ್ನಡ ಕಂಪು ಹರಸಿದವರು ಕುವೆಂಪು ಅಲ್ಲೇನಾ? ಎಲ್ಲದರಲ್ಲೂ ಬೆಂದವರು ಬೇಂದ್ರೆ ಅಲ್ಲೇನಾ? ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕಡಲ ತೀರದ ಭಾಗವಹಿಸಿದವರಂತರಲ್ಲೇನಾ? ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಲ್ಲೇನಾ? ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕನ್ನಡಕ್ಕಾಗಿ ಹೋರಾಡಿದವರು ಗೋಕಾಕರಲ್ಲೇನಾ? ಸಾಹಿತ್ಯ ಸೇವೆ ನೀಡಿದ ಅನಂತ ಮೂರ್ತಿಯರಲ್ಲೇನಾ? ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ನಾಟಕ ರಂಗಕ್ಕೆ ರಂಗನು ತಂದ ಕಾರಣರಲ್ಲೇನಾ? ಜನಪದ ಗೀತೆ ಎಲ್ಲೆಡೆ ಬೆಳಗಿದ ಕಂಬಾರರಲ್ಲೇನಾ? ಜ್ಞಾನಪೀಠ ಪಡೆದವರ ಹೆಸರು ನೀನು ಬಲ್ಲೇನಾ? ಕನ್ನಡ ತಾಯಿಯ 8 ಕಂದರು ಇವರೇ ಅಲ್ಲೇನಾ? ಕಂದರು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ? ಕನ್ನಡ ತಾಯಿಯ ಅಷ್ಟಮಣಿಗಳು ಇವರೇ ಅಲ್ಲೇನಾ?